ಅಣ್ಣವರು ಜೊತೆಗೆ ಮಾತನಾಡುವಾಗ ಸಾಮಾನ್ಯಕ್ಕೆ ಅವ್ರ ಮಕ್ಕಳು ಯಾರು ಬಂದು ಕುತ್ಕೊಳ್ತಿರ್ಲಿಲ್ಲ. ಭರಣ ಜನ್ಮದ ಜೋಡಿ ಮಾಡುವಾಗ ಶಿವರಾಜ್ ಕುಮಾರ್ ಜೊತೆಗೆ ಒಂದಿಷ್ಟು ಇಂಟ್ರಾಕ್ಷನ್, ಒಡನಾಟ. ಅಣ್ಣವ್ರು ನನ್ನ ಕಡೆ ತಿರುಗ್ಬಿಟ್ಟು, ಹಿಂಗೆ ಟ್ಯಾಲೆಂಟ್ ಇದೆ, ಎಫರ್ಟ್ ಹಾಕಲ್ಲ ಮಗನ್ ಬಂದು ನನಗೆ ಪೂರ್ತಿ ಸ್ಕ್ರಿಪ್ಟ್ ಕೊಟ್ಟು, ಈ ಸಿನಿಮಾ ನಾನು ಮಾಡಬಹುದಾ, ನನ್ನ ಅಭಿಮಾನಿಗಳ ದೃಷ್ಟಿಯಲ್ಲಿ ಗಮನದಲ್ಲಿ ಇಟ್ಕೊಂಡು ನೀವು ಹೇಳಿ. ಪೃಥ್ವಿ ಆದ ಮೇಲೆ ಮುಂದಿನ ಸಿನಿಮಾಗಳಿಗೆಲ್ಲ ಒಂದ್ಸಲ ನಾನು ಕೇಳೋ, ಇವರತ್ನ ಸೆನ್ಸಾರ್ ಬಂದಾಗ ನಾನು ಸೆನ್ಸಾರ್ ಆದ ಕೂಡಲೇ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ತುಂಬ ಎನರ್ಜೆಟಿಕ್ ಆಗಿ ತುಂಬ ಅದ್ಭುತವಾದ ಮೂವಿ ಮಾಡಿದ್ರೆ ನೀವು. ಸೊ ಅಣ್ಣವರು ಹೇಳಿದ್ರಂತೆ ಟಿ ಜಿ ಲಿಂಗಪ್ಪ ನೋಡಿ, ಹಾಡ್ತಾನೆ ಅವನು, ನೀವು ಟ್ರ್ಯಾಕಿಗೆ ಕುತ್ಕೊಳ್ಳುತ್ತಾ ನೋಡಿ, ಕುತ್ಕೊಳ್ಳಿಲ್ಲ ಅಂದರೆ ನಾನು ಜಾನಕಿ. ಅಪ್ಪು ಅಪಾದ ಪ್ರತಿಭೆ ಅರ್ಥ ಆಗ್ಬೇಕಾದ್ರೆ 2 ನಕ್ಷತ್ರಗಳು ನೋಡೋದು ನಿಜ ಸರ್. ಹಬ್ಬ ಅವ್ನು ಕಳೆದ್ ಬಿಡ್ಲಿ, ಆಮೇಲೆ ಕುತ್ಕೊಳ್ಳೋಣ, ಅದ್ರ ನಡುವೆ ಏನೇನೋ ಕೆಲಸಗಳು ಒಪ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತಂದ್ರು. ಸರಿ, ಹಬ್ಬ ಬರುವ ಪುನೀತ್ ಇಲ್ಲ. ಕನ್ನಡದಲ್ಲಿ ಶಂಕರ್ನಾಗ ಆದ ಮೇಲೆ ಯಾರನ್ನಾರೋ ಬಹಳ ಗಾಢವಾದ ಕಾಡಿದ ಸಾವಿದ್ರೆ ಅದು ಪುನೀತ್. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ನಮಸ್ಕಾರ. ಹೊಸದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸೂಪರ್ ಸ್ಟಾರ್. ಹಲವಾರು ಸಂಚಿಕೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ, ಅವರ ಅಭಿನಯದ ಬಗ್ಗೆ, ಅವರ ಚಿತ್ರಗಳ ಬಗ್ಗೆ, ಅವರ ನಿರ್ದೇಶನ ಮಾಡಿದಂಥ ನಿರ್ದೇಶಕರ ಬಗ್ಗೆ, ಸಂಗೀತ ನಿರ್ದೇಶಕರ ಬಗ್ಗೆ, ಇವೆಲ್ಲ ಚೆನ್ನಾಗೆ ನಮ್ಮ ಮನಸ್ಸಿಗೆ ಮುಟ್ಟೋ ಹಾಗೆ ಶ್ರೀಧರ್ ಮೂರ್ತಿ ಸರ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಮೊದಲಿಗೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಸರ್. ನಾನು ನಿಜವಾಗ್ಲೂ ಇದನ್ನು ದೊಡ್ಡದು ಮಾಡಿ ಹೇಳ್ತಿಲ್ಲ. ಒಟ್ಟಾರೆ ಚಿತ್ರರಂಗದ ಬಗ್ಗೆ ನಮಗೆ ಯಾರಿಗೂ ಸುಮಾರು ಜನಕ್ಕೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ಇವೊಂದು ನಾವೆಲ್ಲ ಅಲ್ಲಿ ಕೆಲಸ ಮಾಡ್ತಿದ್ರು ಹಲವಾರು ವಿಷಯಗಳು ನಮಗೆ ಯಾವತ್ತೂ ಗೊತ್ತಾಗ್ತಾನೂ ಇರಲಿಲ್ಲ. ಸೊ ಈ ಕಾರ್ಯಕ್ರಮದಲ್ಲಿ ನೀವು ಹಲವಾರು ವಿಷಯಗಳ ಬಗ್ಗೆ ನಮಗೆ ತಿಳಿಸಿದ್ದೀರಿ. ಸೊ ಎಲ್ಲ ವೀಕ್ಷಕರಿಗೂ ಕೂಡ ತುಂಬ ಸಂತೋಷ ಆಗಿದೆ, ಅದರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಗುರುಗಳೇ, ಇವತ್ತು ರಾಜ್ಕುಮಾರ್ ಅವರ ಮಕ್ಕಳು ಚಿತ್ರರಂಗಕ್ಕೆ ಹೇಗೆ ಪಾದಾರ್ಪಣೆ ಮಾಡಿದ್ರು, ಶಿವರಾಜು, ರಾಘವೇಂದ್ರ ರಾಜ್ಕುಮಾರ್, ಪುನೀತ್, ಅದ್ರ ಬಗ್ಗೆ ಹೇಳಿ. ಆಮೇಲೆ ಅವರು ಮತ್ತು ಹೆಣ್ಮಕ್ಳ ಬಗ್ಗೆ, ಅವರ ಅಣ್ಣವರ ಹೆಣ್ಮಕ್ಳ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಲಕ್ಷ್ಮಿ, ಪೂರ್ಣಿಮಾ ಅನ್ನೋದು ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳಬೇಕು. ಏನು ಅಂದರೆ, ನಾವು ರಾಜ್ಕುಮಾರ್ ಶುರು ಮಾಡಿದಾಗಲೂ ಇಷ್ಟೊಂದು ಸಂಚಿಕೆ ಮಾಡ್ತೀವಿ ಅಂತ ಖಂಡಿತ ಅಂದ್ಕೊಂಡಿರಲಿ. ಖಂಡಿತ ಇಲ್ಲ ಗುರುಗಳೇ. ಇದು ಹೊಸದಿಗಂತ ವೀಕ್ಷಕರ ಅಪೇಕ್ಷೆಯ ಮೇರೆಗೆ ಮುಂದುವರಿತಾ ಇದೆ. ಇದಾದಮೇಲೆ ತುಂಬ ಜನ ನನಗೆ ಫೋನ್ ಮಾಡಿ ಪುನೀತ್ ಬಗ್ಗೆ ಒಂದಿಷ್ಟು ಮಾತಾಡಿ ಅಂತಂದರು. ಪುನೀತ್ ಬಗ್ಗೆ ಮಾತಾಡುವಾಗ ಅವರ ಬೇರೆ ಮಕ್ಕಳ ಬಗ್ಗೆ ಕೂಡ ಹಾಗೆ ಮಾತಾಡ್ತಾ ಹೋಗ್ಬೇಕಾದ್ರೆ ಒಂದು ನಾನು ಮೊದಲೇ ಹೇಳಿಬಿಡ್ಬೇಕು, ಏನು ಅಂದರೆ, ನನಗೆ ಅಣ್ಣವ್ರ ಜೊತೆಗೆ ಏನು ಒಡನಾಟ ಇತ್ತೋ ಅದು ಅವ್ರ ಮಕ್ಕಳ ಜೊತೆಗಿರಲಿಲ್ಲ. ಅದು ಸಹಜವಾಗೇ ಅಣ್ಣವ್ರ ಜೊತೆಗೆ ಮಾತನಾಡುವಾಗ ಸಾಮಾನ್ಯಕ್ಕೆ ಅವ್ರ ಮಕ್ಕಳು ಯಾರು ಬಂದು ಕುತ್ಕೊಳ್ತಿರ್ಲಿಲ್ಲ. ಅದು ಯಾವತ್ತೂ ಇಲ್ಲ. ನಾನು ಒಂದೇ ಒಂದು ಸಂದರ್ಭ ಅಣ್ಣವ್ರ ಜೊತೆಗಿದ್ದಾಗ ಪುನೀತ್ ಬಂದು ಅಣ್ಣವ್ರು ನನ್ನ ಬಗ್ಗೆ ಒಂದು 4 ಬಹಳ ಒಳ್ಳೆ ಮಾತು ಹೇಳಿದ್ರು. ನಮಸ್ಕಾರ ಹೇಳಿಬಿಟ್ಟು ಹೊರಟು ಹೋದರು, ಅಷ್ಟೇ. ಹಾಗಾಗಿ ನನಗೆ ಆಮೇಲೆ ಭರಣ ಜನ್ಮದ ಜೋಡಿ ಮಾಡುವಾಗ ಶಿವರಾಜ್ ಕುಮಾರ್ ಜೊತೆಗೆ ಒಂದಿಷ್ಟು ಇಂಟ್ರಾಕ್ಷನ್, ಒಡನಾಟ. ಆಮೇಲೆ ಇನ್ನೊಂದು 2-3 ಸಿನಿಮಾಗಳಿಗೆ ನಾವು ಶಿವರಾಜ್ ಕುಮಾರ್ ಜೊತೆ ಕೆಲಸ ಮಾಡೋ ಸಂದರ್ಭ ಎಲ್ಲ ಸಿಕ್ಕಿದ್ರಿಂದ ಒಂದಿಷ್ಟು ಒಡನಾಟಗಳು ಆಮೇಲೆ ಮುಂದುವರೆದಿದ್ದು. ಅದು ಏನು ಅಂದರೆ, ನಮಗೆ 2 ತಲೆಮಾರು ಅಣ್ಣ ಅವ್ರ ಜೊತೆಗೆ ಮಾತನಾಡುವ ವಿಷಯಗಳು ಇವ್ರ ಜೊತೆಗೆ ಮಾತಾಡೋಕ್ಕೆ, ಹೌದು, ಆ ಥರದಲ್ಲಿ. ನನಗೆ ಪುನೀತ್ ಬಗ್ಗೆ ಮಾತನಾಡುವಾಗ ಒಂದು ಬಹಳ ಮುಖ್ಯವಾದ ಇದನ್ನು ಕೊಡಬೇಕು. ಬಹುಶಃ 2004 ಇರಬೇಕು. ನಂಗೆ ತುಂಬ ಕಾಮನ್ ಪತ್ರಕರ್ತರು ಒಬ್ಬರು ಪುನೀತ್ ರಾಜ್ಕುಮಾರ್ ನಿಮ್ಮನ್ನು ನೋಡಬೇಕಂತೆ ಅಂತಂದರು. ನಂಗೆ ಭಾಳ, ಯಾಕಂದ್ರೆ ನಾನು ಹೇಳಿದ್ನಲ್ಲ, ಒಂದೇ ಒಂದು ಸಲ ಅಣ್ಣ ಅವರು ಇದ್ದಾಗ ಅವ್ರನ್ನ ನಮಸ್ಕಾರ ಹೇಳಿದ್ ಬಿಟ್ರೆ ನಂಗೆ ವೈಯಕ್ತಿಕವಾಗಿ ಪುನೀತ್ ಏನೋ ಪರಿಚಯ. ನಾನು ಶೃಂಗೇರಿಯಲ್ಲಿ ವಸಂತ ಗೀತ ಶೂಟಿಂಗ್ ಮಾಡುವಾಗ ಅಣ್ಣವ್ರು ಪುನೀತನ ಚಿಕ್ಕ ಹುಡುಗದಾಗ ನೋಡಿದ್ದಂತೆ. ಆದಮೇಲೆ ನಾನು ಅಂದರೆ ಅದು ಬಹಳ ಗಂಭೀರವಾಗಿ ತೊಗೊಳ್ಲಿಲ್ಲ, ಪುನೀತ್ ಕಳಿಸಿದ್ದಾರೆ ಅನ್ನೋದನ್ನ. ಆದಮೇಲೆ ಪುನೀತ ಫೋನ್ ಮಾಡಿದ್ರು, ಮಾಡಿ ಅವರ ಸಹಾಯಕರು ಯಾರೋ ಫೋನ್ ಮಾಡಿದ್ರು,
ಹಿಂಗೆ ಬಾಸ್ ಮಾತಾಡ್ತಾರಂತೆ. ನಂಗೆ ಯಾವ ಬಾಸ್ ಗೊತ್ತಿರ್ತದೆ, ಪುನೀತೆ ಮಾತಾಡೋದು. ಇಲ್ಲ ನಿಮ್ಗೆ ಭೇಟಿ ಮಾಡಬೇಕು, ಒಂದ್ಸಲ ಮನೆಗೆ ಬನ್ನಿ ಅಂತಂದ್ರೆ. ಅಣ್ಣವ್ರ ಮನೆ ಹಿಂದ್ಗಡೆ ಇತ್ತು ಅವ್ರ ಮನೆ, ಅಲ್ಲಿ ಅಲ್ಲಿ ಭೇಟಿ ಮಾಡಿದ್ವಿ. ಅವಾಗ ಪೃಥ್ವಿ ಸಿನಿಮಾ ಮಾಡುವ ಸಿದ್ಧತೆಯಲ್ಲಿದ್ರು. ನನಗೆ ಪೂರ್ತಿ ಸ್ಕ್ರಿಪ್ಟ್ ಕೊಟ್ಟು ಹೇಳಿದ್ರು, ಸರ್ ನನಗೆ ನಿಮ್ಮ ಅಪ್ಪ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ, ಸೊ ನೀವು ತುಂಬ ಕರೆಕ್ಟಾಗಿ ಸಬ್ಜೆಕ್ಟನ್ನು ಇದು ಮಾಡ್ತೀರಂತೆ. ಈ ಸಿನಿಮಾ ನಾನು ಮಾಡಬಹುದಾ, ನನ್ನ ಅಭಿಮಾನಿಗಳ ದೃಷ್ಟಿಯಲ್ಲಿ ಗಮನದಲ್ಲಿ ಇಟ್ಕೊಂಡು ನೀವು ಹೇಳಿ. ನಾನು ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಓದಿದೆ. ಓದಿದ ಮೇಲೆ ಅವ್ರಿಗೆ ಹೇಳಿದೆ, ಇಲ್ಲ ನೀವು ಮಾಡ್ಬೋದು ಈ ಸಿನಿಮಾನ, ಖಂಡಿತ ಮಾಡಿ ಅಂತೇಳಿ. ಆಮೇಲೆ ಅದು ಇತಿಹಾಸ ಗೊತ್ತಿದೆ. ಒಂದು ಈ ಮಾತ್ರ ನಿಜ, ನಮ್ಮ ಕನ್ನಡದಲ್ಲಿ ಶಂಕರ್ನಾಗ್ ಆದ ಮೇಲೆ ಯಾರನ್ನಾರೋ ಬಹಳ ಗಾಢವಾದ ಕಾಡಿದ ಸಾವಿದ್ರೆ ಅದು ಪುನೀತದ್ದು. ಇಡೀ ಕರ್ನಾಟಕ ಜನ ಇವತ್ತಿಗೂ ಅದನ್ನು ಒಂದು ಕೊರತೆ ಅಂತೇಳಿ, ಯಾಕಂದರೆ ಶಂಕರ್ನಾಗ್ ಯಾವ ಮಿಂಚಿನ ವೇಟದಲ್ಲಿ ಏನೇನು ಕೊಟ್ಟು ಹೋಗಿದ್ರು, ಪುನೀತ್ ಕೂಡ ಹಾಗೆ ಇದ್ದ ಸ್ವಲ್ಪ ಕಾಲದಲ್ಲಿ ಖಂಡಿತ ಸರ್ ಬಹಳ ಅದ್ಭುತಗಳನ್ನು ಕೊಟ್ಟು ಹೋದ್ರು. ಆಮೇಲೆ ಅದು ಅಣ್ಣವ್ರು ಯಾವತ್ತೂ ಅವ್ರ ಮಕ್ಕಳ ಬಗ್ಗೆ ನಾನು ಉತ್ತರಾಧಿಕಾರಿ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ, ಯಾವತ್ತೂ ಅವ್ರಿಗೆ ಬಹುಶಃ ಅವರು ರಾಜ್ಕುಮಾರ್ ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತಿರುತ್ತೆ. ಅವರು ಅದು ಒಂದು ಕತೆ, ಪುನೀತ್ ಹುಟ್ಟಿಗೆ ಸಂಬಂಧಪಟ್ಟಂಗೆ ಮಯೂರ ಸಿನಿಮಾದಲ್ಲಿ ಅಣ್ಣವರು ಆ್ಯಕ್ಟ್ ಮಾಡ್ತಾನೆ. ಅದು ನ್ಯೂಟನ್ ಸ್ಟುಡಿಯೋಸಲ್ಲಿ ಟೈಗರ್ ಪ್ರಭಾಕರ್ ಫೈಟಿಂಗ್ ಸೀನ್ ಇತ್ತು. ಬೆಳಗ್ಗೆ ಪಾರ್ವತಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗಿ 10ಕ್ಕೆ ಅವನು ಹುಟ್ಟೋದು. ಸಾಯಂಕಾಲ ಶೂಟಿಂಗ್ ಮುಗಿಸ್ಕೊಂಡ್ಮೇಲೆ ಅಣ್ಣವರು ಪುನೀತನ್ನ ನೋಡೋದಕ್ಕೆ ಬಂದಿದ್ದು. ಮಂಜುಳಾ ಸೆಟ್ಟಲ್ಲಿದ್ರು. ಮಂಜುಳಾ ಹೇಳಿದ ಮಾತು, ನಾನು ಮಂಜುಳಾ ಬಗ್ಗೆ ಮಾತಾಡುವಾಗಲೂ ಅದನ್ನ ಹೇಳಿದ್ದೀನಿ, ನೀವು ದೇಶಪ್ರೇಮಿಯ ಸಿನಿಮಾ ಮಾಡ್ತಾ ಇದ್ದೀರ, ನಿಮ್ಮ ಮಗ ಕೂಡ ದೇಶಪ್ರೇಮಿ ಆಗ್ತಾನೆ ಅಂತೇಳಿ. ಅದು ಒಂಥರ ಸತ್ಯ ಅಂತ ಅನ್ನಿಸ್ತದು. ಸೊ ಆ ಸೌಂದರ್ಯ ಅವರ ತಂದೆ ಸಂದರ್ಭದ ಸತ್ಯನಾರಾಯಣ್ ಅವರು ಈ ಲೋಹಿತ್ ಅನ್ನುವ ಹೆಸರನ್ನು ಸೂಚನೆ ಮಾಡಿದ್ದು. ಸತ್ಯ ಹರಿಶ್ಚಂದ್ರ ಮಾಡಿದಿರಿ, ಲೋಹಿತಾಶ್ವನ ಹೆಸರು ಇರಲಿ ಅಂಥೇಳಿ, ಹಾಗಾಗಿ ಲೋಹಿತ್ ಅನ್ನುವ ಹೆಸರನ್ನು ಇಟ್ಟು. ರಾಜ್ಕುಮಾರ್ ಅವ್ರ ತಾಯಿ ಲಕ್ಷ್ಮಮ್ಮ ಅವರು ಅಪ್ಪು ಅಂತ ಕರೆದಿದ್ದು ಮೊದಲು. ಅದು ಅಲ್ಲಿಂದ ಮನೆ ಒಳಗೆಲ್ಲ ಅಪ್ಪು ಅನ್ನೋ ಹೆಸರು ಸ್ಪ್ರೆಡ್ ಆಗಿ ಮನೆ ಮಟ್ಟಿಗೆ ಬಂತು. ಆಮೇಲೆ ಒಂದು 12 ವರ್ಷ ಆದಾಗ ಪುನೀತ್ಗೆ ಯಾರೋ ಅಲ್ಪಾಯಿ ಅವನು ಲೋಹಿತಾಶ್ವ ಬೇಡ ಹೆಸರು ಬದಲಾಯಿಸಿ ಅಂತ ಹೇಳಿ ಅವರು ನೋಟ್ರಿಯಲ್ಲಿ ಪುನೀತ್ ಬದಲಾಯಿಸೋದು. ಪುನೀತ್ ಅಣ್ಣ ಅವರು 5ನೇ ಮಗ ಪುನೀತ್ ಇದರಲ್ಲಿ. ಆಮೇಲೆ ಎಲ್ಲೊಂದ್ ಕಡೆ ಸಾಕು ಮಕ್ಕಳು ಬೇಡ ಅನ್ಕೊಂಡ ಹುಟ್ಟಿದವನು ಇವನು, ಬೇಕೋ ಬೇಡೋ ಅಂತಿತ್ತು. ಆದ್ರೆ ಅಣ್ಣ ಅವರು ಒಂದಿಷ್ಟು ಸಿನಿಮಾಗಳನ್ನ ಪುನೀತ್ ಜೊತೆಗೆ ಕೂತು, ಅಣ್ಣ ಅವ್ರಿಗೆ ನನಗೆ ಅದು ನಾನು ನೋಡಿದ್ದೀನಿ. ಅವರು ಈ ಇಂಗ್ಲಿಷ್ ಸಿನಿಮಾಗಳನ್ನೆಲ್ಲ ಬಹಳ ನೋಡೋರು, ಜೊತೆಗೆ ನೋಡೋರು. ಅದೊಂದು ಪಟ್ಟಿ ಇದೆ, ನಾನು ಪುನೀತ್ ಜೊತೆಗೆ ಅವ್ರು ಕೂತು ನೋಡಿದ ಸಿನಿಮಾಗಳು ಯಾವ್ಯಾವುದು? ಪುನೀತ್ ಜೊತೆ 10 Men Knocking, ಫಾರೆಸ್ಟ್ ಗಂಪು, ಗ್ಲಾಡಿಯರು, ಟ್ರಾಯಿ, ಬೆನ್ ಹೆರ್ರು, ಇವೆಲ್ಲ ಅಣ್ಣವರು ಪುನೀತ್ ಚಿಕ್ಕ ಬಾಲಕ ಪುನೀತ್ ಕೊಟ್ಟು ನೋಡಿದ ಸಿನಿಮಾ. ಆಕ್ಷನ್ ಮತ್ತೆ ಡ್ಯಾನ್ಸ್ ಇರುವಂತ ಸಿನಿಮಾಗಳಿವೆಲ್ಲ. ಸೊ ಪುನೀತ್ ಬಹಳ ಚಿಕ್ಕವನಾದಾಗ ಐ ಎಮ್ ಎ ಡಿಸ್ಕೋ ಡ್ಯಾನ್ಸರ್ ಅಂತ ಹೇಳಿ ಮಿಥುನ್ ಚಕ್ರವರ್ತಿ ಹಾಡನ್ನು ಹಾಕೊಂಡು. ಸೊ ಪುನೀತ್ ಕೂಡ ಅದೇ ಥರದಲ್ಲಿ ಡಿಸ್ಕೋ ಡ್ಯಾನ್ಸರ್ ಆಗಿ ಬಹಳ ಒಳ್ಳೆಯ ಡ್ಯಾನ್ಸರ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಬಹಳ ವಿಶೇಷ ಅಂತ ಅನ್ಬೋದು. ಬಹುಶಃ ಬಾಲನಟನಾಗಿ ಪುನೀತ್ ಮಾಡಬಹುದು ಅಂತ ಅನ್ಸಿ ಪ್ರೇಮದ ಕಾಣಿಕೆ ಬಿಟ್ಬಿಡಿ, ಅದು ಅದರಲ್ಲೇನು ಆ್ಯಕ್ಷನ್ ಇಲ್ಲ. ಸನಾದಿ ಅಪ್ಪಣ್ಣದಲ್ಲಿ ಮೊಮ್ಮಗನ ಪಾತ್ರ, ರಾಜ್ಕುಮಾರ್ ಮೊಮ್ಮಗನ ಪಾತ್ರವನ್ನು ಪುನೀತ್ ಮಾಡಿದಾಗ ಅಣ್ಣವ್ರಿಗೆ ಇವನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅನ್ನೋದು ಕನ್ನಡವ್ರಿಗೆ ಮಾತ್ರ, ಇಡೀ ಕನ್ನಡ ಚಿತ್ರರಂಗ ಗುರುತಿಸಿದೆ ಇದನ್ನ. ಸೊ ಬಹಳ ಅದ್ಭುತವಾಗಿ ಸನಾದಿ ಅಪ್ಪಣ್ಣದಲ್ಲಿ ಪುನೀತ್ ಮಾಡಿದ್ರೆ ಅದೊಂದು ಬಹಳ
ಟರ್ನಿಂಗ್ ಪಾಯಿಂಟ್ ಆಗುವಂಥ ರೋಲ್. ಸಿನಿಮಾಕ್ಕೆ ಅದೊಂಥರ ಮಗ ಬೇರೆ ದೂರ ಮಾಡಿದಾಗ್ಲೂ ಕೂಡ ಮೊಮ್ಮಗನ ಸೆಳೆತ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಆ ಕಲೆ ಹಂಗೆ ಅದೊಂದು ಕಲೆ ಬಗ್ಗೆ ಅದೊಂದು ಮಾತಿದೆ. ಸಾಮಾನ್ಯ ಬಹಳ ಪೂರ್ವಿಕರು ಎಲ್ಲ ಹೇಳ್ಬಿಟ್ಟು ನಮ್ಮಲ್ಲಿ ಅದು ಕಲೆ ಬರೆದಿಡಬಾರ್ದು ಅದನ್ನ ಅಂತ ಒಂದು ನಂಬಿಕೆ. ಈ ಬಹಳ ದೊಡ್ಡ ಜ್ಯೋತಿಷಾಸ್ತ್ರಜ್ಞರು ಇನ್ನೇನು ಸಾಯುವ ಕಾಲ ಬರ್ತಿದೆ ಅಂದಾಗ ಅವ್ರ ಮಗನ್ ಕರೆದ್ಬಿಟ್ಟು ಆ ಸೂತ್ರಗಳನ್ನ ಹೇಳ್ಕೊಡ್ತಾರೆ. ಅದೊಂದು ಕಲ್ಪನೆ ಅದು. ಸೊ ಯಾವಾಗ ಮಗ ಕಲಿಯಲ್ಲ ಅಂತ ಹೇಳ್ತಾನೋ ಇವರಿಗೆ ನಮ್ಗೆ ಇಡೀ ಇಷ್ಟು ವರ್ಷದ ಪರಂಪರೆಯ ಕಲೆಯಲ್ಲೋ ನಾಶವಾಗೋಗುತ್ತಲ್ಲ, ಅದೆಲ್ಲೋ ಮೊಮ್ಮಗ ಮುಂದುವರಿಸ್ತಾನೆ ಅಂದ್ರೆ ಅದೆಲ್ಲೋ ಒಂದು ಇದು ಈ ಥರದನ್ನ ಇಟ್ಕೊಂಡು ಸನಾದಿ ಅಪ್ಪಣ್ಣ ಕತೆ ಅದು ಬಹಳ ಅದ್ಭುತವಾಗಿ ಪುನೀತ್ ಅದರಲ್ಲಿ ಆಕ್ಟ್ ಮಾಡಿದ್ರು. ಅದಾದ್ಮೇಲೆ ವಸಂತ ಗೀತ ಸಿನಿಮಾ. ವಸಂತ ಗೀತದಲ್ಲಿ ಕೂಡ ಹಾಗೇನೆ. ಅದು ವಸಂತ ಗೀತ ಆ ಕತೆ ಹುಟ್ಟಿದ್ದೆ ಬಹಳ ವಿಶೇಷವಾಗಿ. ಅದು 1980 ಇರಬೇಕು. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆದಾಗ ಉದಯ್ ಶಂಕರ್ ಒಂದು ಬ್ರೆಜಿಲ್ ಸಿನಿಮಾ ಮ್ಯಾರಿಡ್ ಲೈಫ್. ಆದರೆ ಉದಯ್ ಶಂಕರ್ ಇನ್ಫ್ಲೂಯೆನ್ಸ್ ಅಂದ್ರೆ ನೀವು ಒರಿಜಿನಲ್ ನೋಡಿದ್ರು ಆ ಇನ್ಫ್ಲೂಯೆನ್ಸ್ ಅವ್ರಿಗೆ ಎಲ್ಲಿಂದ ಸಿಕ್ಕಿದೆ ಅಂತ ಎತ್ತೋದು ಕಷ್ಟ. ಅವರು ಅದನ್ನು ತಮ್ಮದೇ ಮಾಡ್ಕೊಂಡಿರ್ತಾರೆ. ವಸಂತ ಗೀತವನ್ನ ಅವರು ಪ್ಲೇ ಮಾಡಿದಾಗ ಅದರ ಒಂದು ವರ್ಷನೆಲ್ಲ ಆಗಿ ಅದ್ರ ಚರ್ಚೆ ಎಲ್ಲ ಆದಮೇಲೆ ಆಯಿತು. ಬಹಳ ಶ್ರೀಮಂತನ ಮಗಳು ಮನೆಯ ಹುಡುಗಿ ಮದುವೆ ಆಗ್ತಾಳೆ, ವ್ಯತ್ಯಾಸ ಬರುತ್ತೆ. ಒರಿಜಿನಲ್ ಕಥೆಯಲ್ಲೂ ಹಂಗೆ ಇದೆ. ಆಮೇಲೆ ಅವರಿಬ್ಬರನ್ನ ಸೇರಿಸೋ ಪಾಯಿಂಟ್ ಯಾವುದು? ಇದು ಸಾಮಾನ್ಯಕ್ಕೆ ಇಂಡಿಯನ್ ಫ್ಯಾಮಿಲಿಯಲ್ಲಿ ಮಗು, ಅಪ್ಪ ಅಮ್ಮ ಎಷ್ಟೇ ಜಗಳ ಆಡಲಿ ಮಗು ಬಗ್ಗೆ ಒಂದು ಮಗು ಬಗ್ಗೆ ಇದೆ ಅಂತಂದು ಉದಯ್ ಶಂಕರ್ ನಮ್ಮ ಅಪ್ಪು ಇದನ್ನೆಲ್ಲ ಮಾಡ್ತಾನೆ ರೋಲ್ ಅಂದಾಗ ಅಣ್ಣವ್ರು ಅಂದ್ರು ಇಲ್ಲ ಇದು ಭಾಳ ಜವಾಬ್ದಾರಿ ರೋಲ್, ಇದು ಕತೆಗೆ ಟರ್ನಿಂಗ್ ಪಾಯಿಂಟ್ ಕೊಡೋ ರೋಲ್, ಇದು ಚಿಕ್ಕ ಹುಡುಗ ಅವನು ಅಲ್ಲೆಲ್ಲ ಮಾಡಲ್ಲ ಅವನು ಅಂತಂದ್ರೆ ಉದಯ್ ಶಂಕರಿಗೆ ಅಪ್ಪು ಮೇಲೆ ಆ ಥರದ್ದೊಂದು ನಂಬಿಕೆ. ನನಗೆ ಅದೊಂದ್ಸಲ ಉದಯ್ ಶಂಕರ್ ಹೇಳಿದ್ರು ಕೂಡ ಮಾತನ್ನ. ನಾನು ಅಣ್ಣವ್ರಿಗೆ ಬರೆದಿದ್ದೀನಿ, ಅಣ್ಣವರ ಮಕ್ಕಳ ಸೂಪರ್ ಹಿಟ್ ಸಿನಿಮಾಗಳಿಗೂ ಬರೆದಿದ್ದೀನಿ. ಅಣ್ಣವ್ರ ಮಕ್ಕಳು ಸೂಪರ್ ಹಿಟ್ ಶಿವರಾಜ್ ಕುಮಾರ್ಗೂ, ಆನಂದ್ ಅವರು, ರಾಘವೇಂದ್ರ ರಾಜ್ಕುಮಾರ್ಗಂತೂ ನಂಜುಂಡಿ ಕಲ್ಯಾಣ, ಅಪ್ಪುಗೂ ಬರೆದಿದ್ದೀನಿ ನಾನು. ಅಪ್ಪು ಬಾಲನಟನಾಗಿದ್ದಕ್ಕೆಲ್ಲ ಉದಯ್ ಶಂಕರ್. ಅಪ್ಪು ಹೀರೋ ಆಗಿದ್ದಕ್ಕೂ ನಾನು ಬರಿಬೇಕು, ನಾನು ಟ್ಯಾಲೆಂಟ್ ಇರೋ ನನಗೆ ಅಪ್ಪುಗೆ ಕೆಲವು ಡೈಲಾಗ್ಗಳು ನನ್ನ ಮನಸ್ಸಲ್ಲಿದೆ ಅಂತ ಹೇಳಿ. ನಮ್ಮ ದುರದೃಷ್ಟ ಉದಯ್ ಶಂಕರ್ ಅಪ್ಪು ಹೀರೋ ಅದಾಗಿರ್ಲಿಲ್ಲ, ಅದು ಬರೀಲಿಲ್ಲ ಅವರು ಡೈಲಾಗ್ಗಳು. ಬಟ್ ಇದು ನಿಮಗೆ ವಸಂತ ಗೀತ ಸಿನಿಮಾದಲ್ಲಿ ನಿಮಗೆ ಬಹಳ ಅಭಿನಯಕ್ಕೆ ಅವಕಾಶ ಇದೆ, ಅಭಿನಯಕ್ಕೆ ಬಹಳ ಅವಕಾಶ ಇರುವಂಥ ಸಿನಿಮಾ ಅದು. ಆಮೇಲೆ ಅದು ಒಂಥರ ಮಾತನಾಡ್ಕೊಳ್ಳುವಾಗಲೂ ಕೂಡ ಅದು ಬಹಳ ಜನ ಹೇಳಿದ್ದಾರೆ, ಅಪ್ಪುಗೆ ಏನಿಲ್ಲ ಹೊನ್ನವಳ್ಳಿ ಕೃಷ್ಣ ಮತ್ತು ಪೂರ್ಣಿಮಾ ಅಭಿನಯಿಸಿ ತೋರಿಸಿದ್ರೆ ಅದನ್ನ ಇಮಿಟೇಟ್ ಮಾಡ್ಬಿಡೋದು ಅಷ್ಟೇ. ಸೊ ಅದು ಎರಡು ಮೈಸೂರು ಪಾಕು ಬಿಸ್ಕೆಟು ಈ ಥರದ್ದನ್ನು ಕೊಟ್ಬಿಟ್ರೆ ಒಂದು ಪಾಡಿಗೆ ಅವನು ಆಟ ಆಡ್ಕೊಂಡು ಇರ್ತಾ ಇದ್ದ ಪಾತ್ರ. ಅದರ ಇದು ಎಲ್ಲ ವಸಂತ ಗೀತ. ಇನ್ನೊಂದು ಬಹಳ ವಸಂತ ಗೀತ ಆದಮೇಲೆ ಬಂದಿದ್ದು ಹೊಸ ಬೆಳಕುನಲ್ಲೂ ಬಹಳ ಒಂದು ಇಂಟ್ರೆಸ್ಟಿಂಗ್ ರೋಲ್ ಕ್ರಿಯೇಟ್ ಆಗಿತ್ತು. ಇಷ್ಟು ಹೊತ್ತಿಗೆ ರಾಜ್ಕುಮಾರ್ ಕುಟುಂಬಕ್ಕೂ ಕೂಡ ಅಪ್ಪು ಬಹಳ ಒಳ್ಳೆ ಕಲಾವಿದ ಆಗಿತ್ತಾನೆ ಅನ್ನೋದು ಮನವರಿಕೆ ಆಯಿತು. ಅಪ್ಪುಗೂ ಕೂಡ ಪಾತ್ರದ ಸ್ವರೂಪ ಏನು ಅಂತ ಗೊತ್ತಾಗ್ತದೆ. ಸೊ ರಾಜ್ಕುಮಾರ್ ಕುಟುಂಬ ಅಪ್ಪುಗಾಗೆ ಮಾಡಿದ 2 ಸಿನಿಮಾಗಳು, ಒಂದು ಯಾರಿವನು, ಭಾಗ್ಯವಂತ. ಆಮೇಲೆ ಬಂದಿದ್ದು ಭಕ್ತ ಪ್ರಹ್ಲಾದ. 2 ನಕ್ಷತ್ರಗಳು. ಇವೆಲ್ಲ ಇದರಲ್ಲಿ ಒಬ್ಬ ಬಾಲನಟ ಒಂದು ಪಾತ್ರ ಅಂತ. ಬಟ್ ಅಪ್ಪುನ ಕೇಂದ್ರವಾಗಿ ಇಟ್ಕೊಂಡು ಬಂದ ಸಿನಿಮಾಗಳು ಈ ಥರದ ಇವೆಲ್ಲ ಬಂದಿದ್ದು. 2 ನಕ್ಷತ್ರಗಳು ಅದೊಂದು ಆ ಥರದ ಕಥೆಗಳ ಹಿಂದಿನಲ್ಲೂ ಎಲ್ಲ ಸುಮಾರು ಬಂದಿದೆ. ಒಂದು ಇರ್ತಾನೆ ಅಂತ ಹೇಳಿ. ಬಟ್ ನಿಮಗೆ
ಹಾಡು ದ್ವಿಪಾತ್ರ, ಯಾಕಂದ್ರೆ ಈಗಿನಷ್ಟು ಗ್ರಾಫಿಕ್ಸ್ ಎಲ್ಲ ಇರುವ ಕಾಲ ಅದು ಅಲ್ಲ. ಮಾಸ್ಕ್ ಅಲ್ಲಿ ಶೂಟಿಂಗ್ ಮಾಡಬೇಕು, ಮಾಸ್ಕ್ ಅಲ್ಲಿ ಮಾಡುವ ಇದನ್ನೆಲ್ಲ ತುಂಬಾ ಅದ್ಭುತವಾಗಿ. ಖಂಡಿತ. ಅವಾಗ ನಾವು ಚಿಕ್ಕ ಹುಡುಗರು 2 ನಕ್ಷತ್ರಗಳು ಡಬಲ್ ಆಕ್ಟಿಂಗ್ ರೋಲ್ ಅಣ್ಣವ್ರು ಮಾಡಿದ್ರು, ದಟ್ ಈಸ್ ಸೆಕೆಂಡ್ರಿ. ಇವನು ಬಾಲಕ 2 ಥರದ್ದು ಏನು ಬಡವ ಮತ್ತೆ ರಾಜ ಅದನ್ನ ಎರಡರ ಮ್ಯಾನರಿಸಮ್ ಬೇರೆ. ಅಪ್ಪು ಅಪಾದ ಪ್ರತಿಭೆ ಅರ್ಥ ಆಗ್ಬೇಕಾದ್ರೆ 2 ನಕ್ಷತ್ರಗಳು ನೋಡೋದು ನಿಜ ಸರ್. ಬಹಳ ಚೆನ್ನಾಗಿದೆ. ಹಾಡುಗಳು ತುಂಬಾ ಅದ್ಭುತವಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮತ್ತೆ ಅಪ್ಪುನೇ ಹಾಡಿದ್ದಾರೆ, ಹೌದು ಹೌದು ಹೌದು, ಅವರು ತುಂಬಾ ಚೆನ್ನಾಗೂ ನಿಜ ಹಾಡಿದ್ದಾರೆ ಅದರಲ್ಲಿ. ಇದಾದ್ಮೇಲೆ ಭಾಗ್ಯವಂತ ಮಾಡಬೇಕು ಅನ್ನೋದು BS ರಂಗ ಅವರ ಪ್ರಪೋಸಲ್. ಸರಿ ಸರಿ. BS ರಂಗ ಅವರು ಮಾಗೋಪಿ ಅಂತ ತೆಲುಗಲ್ಲಿ ಆ ಸಿನಿಮಾ ಮೊದಲು ಮಾಡಿದ್ರು. ತೆಲುಗಲ್ಲಿ ಆಗೋದು ರಾಷ್ಟ್ರ ಪ್ರಶಸ್ತಿ ಎಲ್ಲ ತಗೊಂಡು ಸಿನಿಮಾ, ಅದನ್ನ ಕನ್ನಡಕ್ಕೆ ತಗೋಬೇಕು, ಇದೇ ಸ್ವರೂಪದಲ್ಲಿ ತಗೋಬೇಕು ಅನ್ನುವಾಗ ಅಣ್ಣವ್ರಿಗೆ ಒಂದು ಭಯ ಇತ್ತು. ಏನು ಅಂದ್ರೆ TG ಲಿಂಗಪ್ಪ ಮ್ಯೂಸಿಕ್ ಡೈರೆಕ್ಟರ್, ನಮ್ಗೆ ರಾಜನ್ ನಾಗೇಂದ್ರಾಗ ಹಾಡ್ಬಿಡ್ಬೋದು, TG ಲಿಂಗಪ್ಪಂಗೆ ಹಾಡಕ್ ಕಷ್ಟ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಹಾಡನ್ನ ಅಪ್ಪು ಹಾಡಿದ್ದಾರೆ ಸಿನಿಮಾದಲ್ಲಿ. TG ಲಿಂಗಪ್ಪನದ್ರ ನಾನು ಒಂದ್ಸಲ ಕೇಳಿದ್ದೆ. ನಾನು TG ಲಿಂಗಪ್ಪ ಸಾಮಾನ್ಯಕ್ಕೆ ಹುಡುಕತ್ರ ಹಾಡ್ಸಲ್ಲ ಅವರು, ಮತ್ತೆ ಅವರು ಸ್ವರ ವಿಷಯದಲ್ಲಿ ಬಹಳ ಕಟ್ಟು ಯಾರೇ ಹಾಡ್ಲಿ ನನಗೆ ಗೊತ್ತಿಲ್ಲ, ಅದು ಕುತ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ, ಅದು ನಾನು ಒಪ್ಪಲ್ಲ ಅದನ್ನ ಅಂತ ಹೇಳಿ. ಸೊ ಅಣ್ಣವರು ಹೇಳಿದ್ರಂತೆ TG ಲಿಂಗಪ್ಪನ, ನೋಡಿ ಹಾಡ್ತಾನೆ ಅವನು, ನೀವು ಟ್ರ್ಯಾಕಿಗೆ ಕುತ್ಕೊಳ್ಳುತ್ತಾ ನೋಡಿ, ಕುತ್ಕೊಳ್ಳಿಲ್ಲ ಅಂದ್ರೆ ನಾನು ಜಾನಕಿಗೆ ಹೇಳ್ತೀನಿ, ಜಾನಕಿ ಹತ್ರ ಹಾಡಿಸ್ಬಿಡ್ತೀನಿ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ರು. ಬಟ್ ನಂಗೆ TG ಲಿಂಗಪ್ಪ ಹೇಳಿದ್ರು, ಫಸ್ಟ್ ಟೇಕ್ನಲ್ಲಿ ಅಪ್ಪುಗೆ ನಮ್ಮ ಆರ್ಕೆಸ್ಟ್ರಾ ಇದು ಗೊತ್ತಾಗ್ತಾ ಇರಲಿಲ್ಲ. ಸೊ ಫ್ರೀ ವರ್ಸಲ್ಲಿ ಹಾಡ್ಕೊಂಡು ಹೋಗೋದು. 2ನೇ ಸಲ ಟೇಕ್ನಲ್ಲಿ ಹಿ ಟ್ರೈಡ್, ಸೊ ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ಹಾಡಬೇಕು ಅಂತ ಹೇಳಿ. ಆವಾಗ ಅವ್ರಿಗೆ ಬಹಳ ಕಷ್ಟ ಪಡ್ತಾ ಇದ್ರು, ಅದು ಯಾಕಂದ್ರೆ ಗೊತ್ತಾಗೋ ವಯಸ್ಸಲ್ಲ ಅದು. ಆವಾಗ TG ಲಿಂಗಪ್ಪನವ್ರು ಹೇಳಿದ್ರಂತೆ, ಅಪ್ಪ ನೀನು ಓಪನ್ ಆಗಿ ಹಾಡು ನೀನು, ಸೊ ಆರ್ಕೆಸ್ಟ್ರಾ ನಾನು ಅಡ್ಜಸ್ಟ್ ಮಾಡ್ತೀನಿ, ನಂಗೆ ಗೊತ್ತಿದೆ ಎಲ್ಲ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿ. ಸೊ ಥರ್ಡ್ ಅಲ್ಲಿ ಎಲ್ಲಿ ನೀವು ಓಪನ್ ಆಗಿ ಹಾಡು ಅಂತ ಹೇಳಿದ್ರು, ಅದು ಬಹಳ ಸ್ವತಂತ್ರ ಇತ್ತಲ್ಲ, ಸೊ ಬಹಳ ಓಪನ್ ಆಗಿ ಹಾಡಿದ್ರು. ನನಗೆ ಅದು ಬಹಳ ಕ್ಲಿಯರ್ ಆಗಿ ಕುತ್ಕೊಳ್ತು. ಪೂರ್ಣಚಂದ್ರ ಇನ್ನೊಂದು ಅಶ್ವಥ್ ಅವರ ವರ್ಷನ್ ಪೂರ್ಣಚಂದ್ರ ಹಾಡಿದ್ದಾರೆ. ಸೊ ಮೊದಲು ಅದಕ್ಕೆ ಬೇಕು ಅಂತ ಹೇಳಿ, ಅದು ಏನಾಗತ್ತೆ ಅಂತಂದ್ರೆ TG ಲಿಂಗಪ್ಪನವ್ರ ಪ್ರಕಾರ ನೀವು ಮೇಲ್ ವರ್ಷನ್ ದೊಡ್ಡವ್ರ ವರ್ಷನ್ ಫಸ್ಟ್ ಮಾಡ್ಬಿಟ್ರೆ ಬಾಲಕ ಅದನ್ನ ಇಮಿಟೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಇಮಿಟೇಟ್ ಮಾಡಿದಾಗ ಟ್ರೈ ಮಾಡಿದಾಗ ಏನಾಗತ್ತೆ ಅಂದ್ರೆ, ಈಗ ದೊಡ್ಡವ್ರಿಗೆ ಕೆಲವು ಬ್ರೀತ್ ಕಂಟ್ರೋಲ್ ಇರುತ್ತೆ, ಮಕ್ಕಳಿಗೆ ಬ್ರೀತ್ ಕಂಟ್ರೋಲ್ ಇರಲ್ಲ, ಅವ್ರು ಗಾಬರಿ ಆಗ್ಬಿಡ್ತಾರೆ, ನಮ್ಗೆ ಹಂಗ ಹಾಡಕ್ ಆಗ್ತಿಲ್ವಲ್ಲ ಅಂತ. ನಿಜ ನಿಜ ನಿಜ. ಸೊ ಬಹಳ ಒಳ್ಳೆ ನಿರ್ದೇಶಕರು ಮಾತ್ರ ಹಿಂಗೆ ಯೋಚನೆ ಮಾಡ್ತಾರೆ, ಸಂಗೀತ ನಿರ್ದೇಶಕರು. ಚಿಕ್ಕದು ಆಮೇಲೆ ದೊಡ್ಡದಕ್ಕೆ ಹೋಗ್ಬೇಕು. ಯಾಕೆ ಅಂದ್ರೆ ಅವ್ರು ಕಂಪೇರ್ ಮಾಡೇ ಮಾಡ್ತಾರೆ. ನಿಮ್ಗೆ ದೊಡ್ಡವ್ರಿಗಾದ್ರೆ ಹೇಳ್ಬೋದು ನೀವು ಕಂಪೇರ್ ಮಾಡ್ಬಿಡಿ ಅಂತ, ಮಕ್ಳಿಗೆ ಗೊತ್ತಾಗಲ್ಲ. ಖಂಡಿತ ಇದೇ ಹಾಡನ್ನ ಅವರು ಹಾಡಿದ್ದಾರೆ. ಸೊ ಅದಕ್ಕೆ ನಾನು ಪೂರ್ಣಚಂದ್ರನ ಹತ್ರ ಆಮೇಲೆ ಹಾಡಿಸ್ತೀನಿ ಅಂತ ಹೇಳಿ. ಸೂಪರ್. ಈ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಶ್ನೆ, ಪುನೀತ್ ರಾಜ್ಕುಮಾರ್ ಅವರಿಗೆ ಶಾಸ್ತ್ರೀಯವಾಗಿ ಏನಾದ್ರು ಸಂಗೀತ ಆಗಿತ್ತ ಅಥವಾ ಸುಮ್ಮನೆ ಹಂಗೆ? ಇಲ್ಲ, ಉಪೇಂದ್ರ ಕುಮಾರ್ ಹತ್ರ ಕಲ್ತಿದ್ರಾ? ಸರ್, ಇದು ನಮ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ, ಅಷ್ಟು ಅದ್ಭುತವಾಗಿ ಹಾಡ್ತಾರೆ ಪುನೀತ್. ಬಟ್ ಅವ್ರಿಗೇನಾದ್ರು ಸಂಗೀತ? ಸೂಪರ್. ರಾಜ್ಕುಮಾರ್ 5 ಜನ ಮಕ್ಕಳು ಉಪೇಂದ್ರ ಕುಮಾರ್ ಹತ್ರ ಸಂಗೀತ ಕಲ್ತಿದ್ದಾರೆ. ಅದರಲ್ಲಿ ಅಪ್ಪು ಹೆಚ್ಚು ಶ್ರದ್ಧೆಯಿಂದ ಕಲ್ತಿದ್ದಾರೆ. ಉಳಿದವ್ರಿಗಿದ್ದ ಅವಸರ ಅಪ್ಪುಗಿರ್ಲಿಲ್ಲ. ನನಗೆ ಅಪ್ಪು ಅವರು ಬೇರೆ ಬೇರೆ ಗುಣಗಳಲ್ಲಿ ನಾನು ನೋಡಿದ್ರಲ್ಲಿ, ಅವರು ಒಂದು ಕಾದಂಬರಿಯನ್ನ, ಸುಧಾಮೂರ್ತಿಯವ್ರ ಕಾದಂಬರಿ, ಅದರ ಹೆಸರೇನು ಇದೆ, ನಾಗಭರಣಂಗೆ ಅದೊಂದು ಬಹಳ ಆಸೆ ಇತ್ತು. ಅಂದ್ರೆ ಅಣ್ಣವರು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ಅಪ್ಪುದನ್ನು ಮಾಡಿಲ್ಲ. ಅವರು ಮಾಡಬೇಕು ಅಂತ ಅದೊಂದು ಚರ್ಚೆ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಒಂದ್ಸಲ ರೀಡಿಂಗ್ ಅಲ್ಲಿ ಅಪ್ಪನ್ ನೋಡಿದ್ದೆ. ಅಣ್ಣವ್ರು ಹೇಗೆ ರೀಡಿಂಗ್ ಕೇಳ್ತಾ ಇದ್ರು ಅದನ್ನ ನಾನು ನೋಡಿದ್ದು ಅಪ್ಪು. ಸೊ ನಿಮಗೆ ಬರೀ ಡೈಲಾಗ್ ಹೇಳಿದ್ರೆ ಸಾಕಾಗಲ್ಲ, ಅದನ್ನ ಅವ್ರು ವಿಜುವಲೈಸ್ ಮಾಡ್ಕೊಡೋರು.
ಸೊ ಹೆಂಗೆ ಚಿತ್ರ ಹೆಂಗೆ ಬರುತ್ತೆ ಅಂತ ಗೊತ್ತಾಯ್ತು ಹೇಳಿ ಗೊತ್ತಾಯ್ತು. 1 ನಿಮಿಷ ನಿಲ್ಲಿಸಿ, ಇದು ಅಣ್ಣವ್ರದ್ದೇ ಸ್ಟೈಲ್ ಇದು. ಹಾ. 1 ನಿಮಿಷ ನಿಲ್ಲಿಸಿ, ಬಸ್ ಸ್ಟ್ಯಾಂಡ ಯಾವ ಥರ ಬಸ್ ಸ್ಟ್ಯಾಂಡು, ಈ ಡೀಟೇಲ್ಸ್ ಅಣ್ಣವ್ರು ಮಾತ್ರ, ಯಾವ ಕಲಾವಿದ್ರಿಗೂ ರೀಡಿಂಗ್ ಕೊಡಿ, ಇದನ್ನೆಲ್ಲ ಕೇಳಲ್ಲ. ಬಸ್ ಸ್ಟ್ಯಾಂಡ್ ಸರ್ ನೋಡಿ ಸರ್, ಇದು ಓಪನಿಂಗಲ್ಲಿ ಬಸ್ ಸ್ಟ್ಯಾಂಡ್ ಬರುತ್ತೆ, ಹೀರೋ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ, ಸರಿ ಡೈಲಾಗ್ ಹೇಳಿ, ಇಷ್ಟೇ ಹೇಳೋದು. ಓಕೆ. ಸೊ ಯಾವ ಥರದ ಬಸ್ ಸ್ಟ್ಯಾಂಡು, ತಗಡಿಗಿಡಿರುತ್ತಾ, ಮಳೆ ಬರುತ್ತಾ, ಇದು ಎಲ್ಲವನ್ನ ರೀಡಿಂಗಲ್ಲೇ ನೀವು ಹೇಳಬೇಕು. ನಿಜ ನಿಜ ನಿಜ. ಅವ್ರಿಗೆ ಕ್ಲಾರಿಟಿ ಗೊತ್ತಿರಬೇಕು. ಇದು ಬಹಳ ಸಲ ನಂಗೆ ಶಿವರಾಜ್ ಕುಮಾರ್ ಆಕ್ಟ್ ಮಾಡುವ ಸಿನಿಮಾಗಳಲ್ಲೆಲ್ಲ ಅಣ್ಣವ್ರೇನು ಆಕ್ಟ್ ಮಾಡುವ ಇದಲ್ಲ ಅದು ಆಕ್ಚುಲಿ. ಸೊ ಅದು ಅವ್ರು ಅದನ್ನ ತಿಳ್ಕೊಂಡು, ಬಟ್ ಈ ವಿವರಗಳು ಇಲ್ಲದೆ ಅವ್ರು ಮುಂದಕ್ಕೆ ಹೋಗ್ತಾರೆ. ಇದು ಪುನೀತ್ನಲ್ಲಿ ನಾನು ಗಮನಿಸಿದೆ. ಇದೇ ಥರದಲ್ಲಿ ಅವರು ಪ್ರತಿಯೊಂದು ವಿವರಗಳನ್ನ ಗಮನಿಸೋರು. ಆಮೇಲೆ ಹಂಬಲ್ನೆಸ್ ಇದೆಯಲ್ಲ, ನಿರ್ದೇಶಕರು ಕಟ್ ಅಂತ ಹೇಳಿದ್ಮೇಲೆ ಕೂಡ 2 ಸಲ ಯೋಚನೆ ಮಾಡಿ ಪುನೀತ್ ಮಾನಿಟರ್ ನೋಡಿ ಸರಿಯಾಗಿ ಬಂದಿದೆಯಾ ಅಂತ ಮಾಡಿಕೊಂಡು ಹೋಗೋರು. ಸೊ ಆಮೇಲೆ ಅವರು ಯಾವಾಗಲೂ ಹೇಳೋರು, ಈಗಿನ ಹೊಸ ಡೈರೆಕ್ಟರ್ಗಳು ಇದು ಅಣ್ಣವ್ರ ಕಾಲದಲ್ಲಿ ಇಲ್ಲದೆ ಇರೋದು, 3 ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಬಿಟ್ಟು, ಸೊ ಯಾವ ಚೆನ್ನಾಗಿ ಬರುತ್ತೋ ಅದು ತಗೊಳ್ತೀವಿ ಸರ್, ಇದು ಇರೋ ಪದ್ಧತಿ ಇದು. ಹೌದು, ಗೊತ್ತಾಯ್ತು.